ಬೆಳ್ಳಂ ಬೆಳಗ್ಗೆ ಹರಿದ ನೆತ್ತರು ಕೌಟುಂಬಿಕ ಕಲಹ ಜೋಡಿ ಕೊಲೆಯಲ್ಲಿ ಅಂತ್ಯ ಆಗದೆ ಹೆಂಡತಿ ನಾದಿನಿಯ ಕತ್ತು ಕೊಯ್ದು ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಚಿಂತಾಮಣಿಯ ಜೆಜೆ ಕಾಲೋನಿಯಲ್ಲಿ ಡಬಲ್ ಮರ್ಡರ್. ಪತ್ನಿ ಮತ್ತು ನಾದಿನಿಯನ್ನ ಹತ್ಯೆಗೈದು ಈಗ ಪರಾರಿಯಾಗಿದ್ದಾನೆ ಏಜಸ್ ಅಂತ ಹೇಳಿ. ಇಬ್ಬರ ಹತ್ಯೆ, ಮೂವರು ಮಕ್ಕಳೊಂದಿಗೆ ಏಜಸ್ ಎಸ್ಕೇಪ್ ಆಗಿದ್ದಾನಂತೆ. ಶಮ್ಮ ಮತ್ತು ನಾದಿನಿ ರೇಷ್ಮಾಳ ಕೊಲೆಗೈದಿರುವಂತಹ ಏಜಸ್ ಈಗ ಆತನಿಗಾಗಿ ಬಲೆಯನ್ನು ಬೀಸಿದ್ದಾರೆ ಪೊಲೀಸರು. ಸ್ಥಳಕ್ಕೆ ಚಿಂತಾಮಣಿ ನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಆದ್ರೆ ಈಗ ಪೊಲೀಸರಿಗೆ ಮೂಡ್ತಾ ಇರುವಂತಹ ಪ್ರಶ್ನೆ, ಯಾವ ಕಾರಣಕ್ಕಾಗಿ ಅವರನ್ನ ಕೊಲೆ ಮಾಡ್ದ ಅಂತ. ಒಂದು ಹೆಂಡತಿ ಮತ್ತು ನಾದಿನಿಯ ಕೊಲೆ ಆಗಿದೆ. ಕತ್ತು ಹಿಸುಕಿ ಇಬ್ಬರನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಅದೇನ್ ದ್ವೇಷ ಇತ್ತೋ ಏನೋ ಗೊತ್ತಿಲ್ಲ. ಪೊಲೀಸ್ ತನಿಖೆ ನಂತರ ಮತ್ತಷ್ಟು ವಿಚಾರಗಳು ಗೊತ್ತಾಗಬೇಕಾಗಿದೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಇದೇ ವ್ಯಕ್ತಿ ಅವರಿಬ್ಬರನ್ನ ಭೀಕರವಾಗಿ ಹತ್ಯೆಗೈದು ತದನಂತರ ನಾನು ಎಲ್ಲಿ ಲಾಕ್ ಆಗ್ಬಿಡ್ತೀನಿ ಅಂತ ಹೇಳಿ ಈಗ ತಲೆಮರೆಸ್ಕೊಂಡು ಓಡೋಗಿದ್ದಾನೆ. ಇನ್ನೇನು ಆತನನ್ನ ಹುಡುಕಾಡ್ತಿದ್ದಾರೆ ಪೊಲೀಸರು. ಚಿಂತಾಮಣಿಯ ಜೆಜೆ ಕಾಲೋನಿಯಲ್ಲಿ ನಡೆದಿರುವಂತಹ ಡಬಲ್ ಮರ್ಡರ್. ಅಕ್ಕಪಕ್ಕ ಜನರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಆದರೂ ಅಲ್ಲಿ ವಿಚಾರಿಸುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ರು ಪೊಲೀಸರು. ಯಾವ ಕಾರಣಕ್ಕಾಗಿ ಕೊಲೆ ಮಾಡಿರ್ಬೋದು ಅಂತ ಹೇಳಿ. ಅಂದ್ರೆ ಅವ್ರ ಮನೆ ವಿಷಯ ಬೇರೆಯವ್ರಿಗೇನು ಗೊತ್ತಿರುತ್ತೆ. ಪತ್ನಿ ಮತ್ತು ನಾದಿನಿಯನ್ನ ಹತ್ಯೆಗೈದು ಈಗ ಏಜಸ್ ಅನ್ನುವಂತಹ ವ್ಯಕ್ತಿ ಈತನೇ ಈಗ ಎಸ್ಕೇಪ್ ಆಗಿದ್ದಾನೆ. ಅದು 3 ಮಕ್ಕಳೊಂದಿಗೆ. ಅದು ಎಲ್ಲಿ ಹೋಗಿದ್ದಾನೆ, ಏನ್ ಮಾಡ್ತಿದ್ದಾನೆ, ಯಾವ ಕಾರಣಕ್ಕಾಗಿ ಕೊಲೆ ಮಾಡ್ದ, ಏನ್ ದ್ವೇಷ ಆಯಿತು ಅವ್ರ ಮೇಲೆ, ಇವೆಲ್ಲವೂ ಕೂಡ ತನಿಖೆ ನಂತರ ಮತ್ತಷ್ಟು ವಿಚಾರಗಳು ಗೊತ್ತಾಗಬೇಕಾಗಿದೆ. ಯಾಕಂತಂದ್ರೆ ಆತನನ್ನ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಆತನನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಪೊಲೀಸರು, ಡ್ರಿಲ್ ಮಾಡ್ತಾರೆ. ತದನಂತರ ಆತ ಬಾಯಿ ಬಿಡುವಂತಹ ಪ್ರಯತ್ನ ಮಾಡ್ತಾನೆ. ನೋಡಿ, ಕೌಟುಂಬಿಕ ಕಲಹ ಅಂತ ಗೊತ್ತಾಗ್ತಾ ಇದೆ. ಜಗಳ ಇತ್ತು, ಅದನ್ನ ಮಾತಿನಲ್ಲಿ ಬಗೆಹರಿಸ್ಕೊಳ್ಬೇಕಾಗಿತ್ತು. ಅದು ಬಿಟ್ಬಿಟ್ಟು ಈ ರೀತಿಯಾಗಿ ಕೊಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಪ್ರತಿಯೊಬ್ಬರ ಮನೆಯಲ್ಲಿ ಈ ಕೌಟುಂಬಿಕ ಕಲಹ ಅನ್ನೋದು ಕಾಮನ್. ಬಟ್ ಅದು ಈಗ ಕೊಲೆಯಲ್ಲಿ ಅಂತ್ಯವಾಗಿದೆ. ಇಬ್ಬರನ್ನ ಹತ್ಯೆಗೈದು 3 ಮಕ್ಕಳೊಂದಿಗೆ ಎಸ್ಕೇಪ್ ಆಗಿದ್ದಾನೆ.